ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಶಂಕರ್ ಅಷ್ಟರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೇನೋ ಟೈಮ್ ಇಲ್ಲ ಅಂದರೆ ಈ ವಿಡಿಯೋ ಸೇವ್ ಮಾಡ್ಕೊಂಡು ಆಮೇಲೆ ಬಂದು ನೋಡಿ. ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡೋಂಗಿಲ್ಲ. ಸ್ಕಿಪ್ ಮಾಡಿದರೆ ನಿಮಗೇನು ಹೆಲ್ಪ್ ಆಗೋಲ್ಲ. ವಿಡಿಯೋ ಕ್ಲಿಕ್ ಮಾಡೋದು ವೇಸ್ಟ್ ಆಗುತ್ತೆ. ಸೊ ಏನಪ್ಪ ಅಂದರೆ ನಾನು ಕೆಮಿಸ್ಟ್ರಿಗೆ ಫಿಸಿಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಮಾಡಿಕೊಟ್ಟಿದ್ದೆ. ಆ ವಿಡಿಯೋನ ಯಾರು ನೋಡ್ಕೊಂಡಿರ್ತಾರೆ ಅವರು ಈಸಿಯಾಗಿ 20/20 ಸ್ಕೋರ್ ಮಾಡಿರ್ತಾರೆ. ಸೊ ಈಗ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಕ್ವಿಕ್ ರಿವಿಷನ್ ಥರ ನಾನು ಮ್ಯಾಥ್ಸಲ್ಲಿ ಇಂಪಾರ್ಟೆಂಟ್ MCQನ ಡಿಸ್ಕಸ್ ಮಾಡ್ತೀನಿ. ಫುಲ್ಲು ಕಾನ್ಸೆಪ್ಟನ್ನ ಕ್ಲಾರಿಟಿ ಕೊಡ್ತೀನಿ. ಸೊ ನಿಮಗೆ ಗೊತ್ತು ಮಾಡಲ್ ಕ್ವಶನ್ ಪೇಪರ್ ಎಷ್ಟು ಇಂಪಾರ್ಟೆಂಟು ನಿಮಗೆ. ಸೊ ಯಾಕಂದರೆ ನಿಮ್ಮ ಫಿಸಿಕ್ಸು ಕೆಮಿಸ್ಟ್ರಿ ನೋಡಿದ್ರೆ ಮೋಸ್ಟ್ ಆಫ್ ದ ಮಾಡಲ್ ಕ್ವಶನ್ ರಿಪೀಟ್ ಆಗಿರೋದ್ರಿಂದ ಮಾಡಲ್ ಕ್ವಶನ್ ಪೇಪರ್ ತರೋವಾಗ ರೆಡಿ ಆಗಿರಲೇಬೇಕು. ಸೊ ನೀವು ರೆಡಿ ಆಗಿಲ್ಲ ಅಂದರೆ ನಾನು ರೆಡಿ ಮಾಡಿಸ್ತೇನೆ. ವೀಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರು ಹೊಸವರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗೇನು ಎಕ್ಸಾಮ್ ಇತ್ತು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಹೆಲ್ಪ್ ಹೇಳ್ಕೊಬಿಡಿ. ನಾನು ಲಾಸ್ಟ್ ಮಂತ್ ಓದಿ KCET 10K ರ್ಯಾಂಕ್ ತೊಗೊಂಡಿದ್ದೆ. ಅದು ಹೆಂಗೆ ತೊಗೊಂಡಿದ್ದೆ, ಯಾವ ರಿಸೋರ್ಸ್ನ ಫಾಲೋ ಮಾಡಿದ್ದೆ ಎಲ್ಲದನ್ನು ಈ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಡೈರೆಕ್ಟಾಗಿ ಮೊದಲನೇ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ತೊಗೊಬಿಡೋಣ. ಸೊ ಫಸ್ಟ್ನೇ ಕ್ವಶನ್ ನೋಡ್ತಾ ಇರ್ಬೋದು. ಕನ್ಸಿಡರ್ ದ ಫಾಲೋಯಿಂಗ್ ಈಕ್ವಲೆನ್ಸ್ ರಿಲೇಷನ್ R and Z ಆನ್ ದ ಸೆಟ್ ಆಫ್ ಇಂಟೀಜರ್. ಸೊ ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಎಕ್ಸ್ ರೆಪ್ರೆಸೆಂಟ್ ದ ಈಕ್ವಲೆನ್ಸ್ ಕ್ಲಾಸ್ ಆಫ್ ಎಕ್ಸ್, ದೆನ್ 0 ಇಸ್ ದ ಸೆಟ್. ಇಲ್ಲಿ ಈಕ್ವಲೆನ್ಸ್ ಗೊತ್ತಿರಬೇಕು. ಈಕ್ವಲೆನ್ಸ್ ಅಂದರೆ ಸೊ ಆ ವ್ಯಾಲ್ಯೂನ 0ನ ಆ ವ್ಯಾಲ್ಯೂಗೆ ಹಾಕಿದರೆ ಅದು ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಿಲ್ಲ ಅಂದರೆ ಅದು ರಿಪ್ರೆಸೆಂಟ್ ಅಲ್ಲ. ಸೊ ಇದು ಇಲ್ಲಿಗೆ A ಮೈನಸ್ B ಅಲ್ಲಿ ಯಾವುದೇ ಇಂಟೀಜರ್ ಹಾಕಿದರೂ ಕೂಡ 2ಇಂದ ಡಿವಿಸಬಲ್ ಆಗ್ತಾ ಇರೋದ್ರಿಂದ ಇಲ್ಲಿ ಫುಲ್ಲು ಇಂಟೀಜರ್ ಬರುತ್ತೆ. ಸೊ ಆದ್ದರಿಂದ ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಆಲ್ ಇಂಟೀಜರಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು sin x ಇಂದು ಪ್ರಿನ್ಸಿಪಲ್ ಹೇಳಿ ಕೇಳಿದರೆ ಪ್ರಿನ್ಸಿಪಲಲ್ಲಿ ಗೊತ್ತಿದೆ ನಿಮಗೆ. ಆಪ್ಷನ್ B ಇಸ್ ರೈಟ್ ಆನ್ಸರ್ 0, ಅದೇನು ಈಸಿ ಕ್ವಶನ್ ನೋಡ್ಕೊಂಬಿಡಿ. ಮೂರನೇ ಕ್ವಶನ್ ಬಂದು ದ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಕ್ಸ್ A and B is equal to diagonal matrix if the order of the matrix 2 into B then the order of the matrix A. ಸೊ ಒಂದು ನೆನ್ಪಿಟ್ಕೊಂಬಿಡಿ, ಇಲ್ಲಿ ಒಂದು ರೂಲ್ಸ್ ಕೊಟ್ಟಿದ್ದೀನಿ. ನಿಮ್ಮದು ಮ್ಯಾಟ್ರಿಕ್ಸ್ ಏನಾದರೂ 2 into 3 ಇತ್ತು ಅಂದರೆ ಅದು ಮಲ್ಟಿಪ್ಲಿಕೇಶನ್ ಆಗುವಂಥ ಇನ್ನೊಂದು ಮ್ಯಾಟ್ರಿಕ್ಸು ಅದು ಲಾಸ್ಟ್ ಟರ್ಮ್ ಇರೋ ಥರನೇ ಸೇಮ್ ಇರಬೇಕು. ಸೊ ಯಾವ ಥರ ಅಂದರೆ ಇಲ್ಲಿ 2 into 3 ಇದೆ, ಅದು ಮಲ್ಟಿಪ್ಲಿಕೇಶನ್ ಆಗುವಂಥದ್ದು 3ಇಂದ ಸ್ಟಾರ್ಟ್ ಆಗಬೇಕು. ಸೊ 3ಇಂದ ಸ್ಟಾರ್ಟ್ ಆಗಿರುವಂಥದ್ದು ಇಲ್ಲಿ A ಮತ್ತು C. ಸೊ ಇಲ್ಲಿ ಅದೇ ರೀತಿ ಮ್ಯಾಟ್ರಿಕ್ಸ್ ಪ್ರೊಡಕ್ಟ್ ಮಾಡಬೇಕು ಅಂದರೆ ಇದು ಆರ್ಡರು ಸೇಮ್ ಇರಬೇಕು. ಸೊ ಅದರಿಂದ ಆಪ್ಷನ್ C ಇಸ್ ರೈಟ್ ಆನ್ಸರ್ ಆಗುತ್ತೆ, ನೋಡ್ಕೊಂಬಿಡಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದು 4ನೇ ಕ್ವಶನ್. ಲೆಟ್ A be 2 into 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ A ಒಂದು ಮ್ಯಾಟ್ರಿಕ್ಸ್ ಹೊಡೆದ್ರಿಂದ ವ್ಯಾಲ್ಯೂ ಆಫ್ ಅಡ್ಜೆಂಟೆನ್ಸ್ A. ಅಡ್ಜೆಂಟ್ ಆಫ್ ಎನ ಫಾರ್ಮುಲಾ ಗೊತ್ತು ನಿಮಗೆ. ಡಿಟರ್ಮೆಂಟ್ ಆಫ್ A into A ಇನ್ವರ್ಸು ಅದ್ರ ಪ್ರಕಾರ ಹೋದರೆ ಅಡ್ಜೆಂಟ್ ಮಾಡ್ಯುಲಸ್ ಆಫ್ ಅಡ್ಜೆಂಟೆ B, ಆಪ್ಷನ್ B 5 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಡಿಫ್ರೆನ್ಷಿಯೇಷನ್ ಮಾಡುವಂಥದ್ದು. ಇದರಲ್ಲಿ ಈಸಿಯಾಗಿ ಎರಡು ಆಪ್ಷನ್ ತೆಗೆದು ಹಾಕ್ಬೋದು, ಆಪ್ಷನ್ A ಆ್ಯಂಡ್ ಆಪ್ಷನ್ D. ಯಾಕಂದರೆ ಅಲ್ಲಿ ಕಾನ್ಸ್ಟೆಂಟ್ಗೂ ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾನ್ಸ್ಟೆಂಟ್ ಯಾವತ್ತು 0 ಇರುತ್ತೆ. ಸೊ ಆಪ್ಷನ್ C ಇಸ್ ರೈಟ್ ಆನ್ಸರ್ ಆಗುತ್ತೆ, ನೋಡ್ಕೊಂಬಿಡಿ. ಸೊ ನೆಕ್ಸ್ಟ್ 6th ಕ್ವಶನ್ ಬಂದು ಈಸಿಯಸ್ಟ್ ಕ್ವಶನು. ಸ್ಟೇಟ್ಮೆಂಟ್ ಯಾವುದು ರಾಂಗ್ ಇದೆ ಅಂತ ಸ್ಟೇಟ್ಮೆಂಟ್ ಮಾಡುವಂಥದ್ದು. ಫಸ್ಟ್ನೇ ಕರೆಕ್ಟ್ ಇದೆ, ಎರಡನೇ ಕರೆಕ್ಟ್ ಇದೆ, ಮೂರನೇ ಕರೆಕ್ಟ್ ಇದೆ, D ತಪ್ಪಿದೆ. ಯಾಕಂದರೆ ಸೊ ಎವರಿ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಅಂದರೆ ಇದು ತಪ್ಪು. ಸೊ NCERT ಬುಕ್ಕಲ್ಲಿ ಒಂದು ಲೈನೇ ಕೊಟ್ಬಿಟ್ಟಾರೆ, ಎವರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಬಟ್ ಎವರಿ ಕಂಟಿನ್ಯೂಯಸ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ. ಸೊ ಆ ಲೈನನ್ನು ನೀವು ಓದಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಈ ಕ್ವಶನ್ನ. ಸೊ 7th ಬಂದು ಎರಡು ಟ್ರೂ ಇದ್ದಾವೆ, ನೋಡ್ಕೊಂಬಿಡಿ. ಎರಡು ರೈಟ್ ಇರೋದ್ರಿಂದ ಆಪ್ಷನ್ C ಇಸ್ ರೈಟ್ ಆನ್ಸರ್. ಫಂಕ್ಷನ್ f of x is equal to a of x is e to the power of x is increasing on R if. ಸೊ ಇದು e to the power of x ಇನ್ಕ್ರೀಸ್ ಆಗೋದು ಓನ್ಲಿ A is greater than 1 ಆಗಿರಬೇಕು. ಆಪ್ಷನ್ D ಇಸ್ ರೈಟ್ ಆನ್ಸರ್. ಸೊ ಆ್ಯಂಟಿ ಡಿರೈವೇಟಿವ್ ನಥಿಂಗ್ ಬಟ್ ಇಂಟರ್ಗಲ್ಸ್ ಕರೆಯುವಂಥದ್ದು. ಸೊ ಕೊಟ್ಟಿರುವಂಥದ್ದು ಇಂಟರ್ಗಲ್ಸು ಕಾಸ್ ಎಕ್ಸ್ಗೆ ಡಿರೈವೇಷನ್ ಆಗಿರೋದ್ರಿಂದ ಅದು ಆ್ಯಂಟಿ ಡಿರೈವೇಟಿವ್ ಅಂತ ಇಂಟರ್ಗಲ್ಸು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಗಿರುತ್ತೆ. ಆಪ್ಷನ್ B ಇಸ್ ರೈಟ್ ಆನ್ಸರ್, ನೋಡ್ಕೊಂಬಿಡಿ. ಇನ್ನು ಫೈಂಡ್ ದ ವ್ಯಾಲ್ಯೂ ಆಫ್ ಕಟ್ಟಿರುವಂಥದ್ದು. ಅಲ್ಲಿ -1 +1 ಕೊಟ್ಟಿರೋದ್ರಿಂದ ಒಂದು ಮೈನಸ್ಸು ನೆಗೆಟಿವ್ ಇರೋದ್ರಿಂದ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಆಪ್ಷನ್ C ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ವಿಕ್ ರಿವಿಷನ್ ಕೊಡ್ತಾ ಇದ್ದೀನಿ ನಾನಿಲ್ಲಿ, ನೋಡ್ಕೊಂಬಿಡಿ. ಇದು D 11th ಬಂದು D, ಆಪ್ಷನ್ D ಇಸ್ ರೈಟ್ ಆನ್ಸರ್ ಆಗುತ್ತೆ. ಇದು ಫಾರ್ಮುಲಾ ಬೇಸ್ ಥರ ಹೋದರೆ ನೋಡ್ಕೊಂಬಿಡಿ. ಸೊ 12th ಬಂದು ದ ಡೈರೆಕ್ಷನ್ ರೇಷಿಯೋ ಆಫ್ ದ ವೆಕ್ಟರ್ಸ್ ಜಾಯ್ನಿಂಗ್ ದ ಪಾಯಿಂಟ್ಸ್ P, Q ಡೈರೆಕ್ಟೆಡ್ ಫ್ರಮ್ P to Q. ಸೊ ಇಲ್ಲಿ Q - P ಮಾಡಿದ್ರೆ ಅದು ಪಾಯಿಂಟ್ಸ್ಗಳು ಬರ್ತದೆ. ಆಪ್ಷನ್ ಇಸ್ ರೈಟ್ ಆನ್ಸರ್. ಇನ್ನು ಬಂದು ದ ಕಾರ್ಟಿಷಿಯನ್ ಈಕ್ವೇಷನ್ ಬರುವಂಥದ್ದು 3, 7, 2 ಅದು ಡೈರೆಕ್ಷನ್ ವೆಕ್ಟರ್ ಆಗುತ್ತೆ. -5, -4, 6 ಆ ರೀತಿ ಅವು ಪಾಯಿಂಟ್ಸ್ ಆಗುತ್ತೆ. ಇದ್ರ ಪ್ರಕಾರ ಹೋದರೆ ಆಪ್ಷನ್ C ಇಸ್ ರೈಟ್ ಆನ್ಸರ್. ಸೊ 14th ಬಂದು ಪ್ರಾಬಬಿಲಿಟಿದು, ಇದು 25/202. ಸೊ ನೆಕ್ಸ್ಟ್ ಬಂದು 15th A and B are two events such that P of
ಎ ಕೊಟ್ಟಿರುವಂಥದ್ದು, ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿರುವಂಥದ್ದು, ಪಿ ಆಫ್ ಬಿ ಕ್ಯೂ ಕೊಟ್ಟಿರೋದು. ಈ ಕ್ಯೂನ ವ್ಯಾಲ್ಯೂ ಕಂಡುಹಿಡಬೇಕು. ಫಾರ್ಮುಲಾ ಪ್ರಕಾರ ಹೋದರೆ ಪಿ ಆಫ್ ಬಿನ ಕ್ಯೂ ಅಂತ ಹಾಕ್ಕೊಂಡು ಸಾಲ್ವ್ ಮಾಡಿದ್ರೆ 1/10 ಬರುತ್ತೆ. ಸೊ ಅದನ್ನು ಬಿಟ್ಟರೆ ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಈಸಿ ಇದ್ದಾವೆ, ನೋಡ್ಕೊಂಬಿಡಿ. ಟೈಮ್ ಇಲ್ಲ, ಕ್ವಿಕ್ ರಿವಿಷನ್ ಕೊಡ್ತಿರೋದ್ರಿಂದ ಒಮ್ಮೆ ನೋಡ್ಕೊಂಬಿಡಿ ಸಾಕು. ಓಕೆ, ಎರಡನೇ ಕ್ವಶನ್ ಪರಿಗೆ ಹೋಗ್ಬಿಡೋಣ. ಎರಡನೇ ಕ್ವಶನ್ ಮೊದಲನೇ ಕ್ವಶನ್, ಇಫ್ ಎ ರಿಲೇಷನ್ ಆರ್ ಆನ್ ದ ಸೆಟ್ 1 2 3 ಬಿ ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ ಟು 1, 1, 2, 2 ದೆನ್ ಆರ್ ಈಸ್ ಇಲ್ಲಿ 1, 1, 2, 2 ಇರೋದ್ರೆ ಸಿಮೆಟ್ರಿಕ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾಟ್ ಸಿಮೆಟ್ರಿಕ್ ಅಂತ ಇರುವಂಥ ತೆಗೆದಾಕ್ಬಿಡಿ. ಬಿ ಬರಲ್ಲ, ಅದೇ ರೀತಿ ಡಿನೂ ಬರಲ್ಲ. ಸೊ ಎ ಆ್ಯಂಡ್ ಸಿ ಅಲ್ಲಿ ನೋಡಬೇಕು. ಅದು ಎಕ್ಸ್ಪೆಷಲಿ ಇಲ್ಲಿ 1, 1, 2, 2, 2 ಇರೋದ್ರಿಂದ ರಿಲೇಷನಲ್ಲಿ ರಿಪೀಟ್ ಆಗೋ ಸಾಧ್ಯತೆ ಇಲ್ಲದೇ ಇರೋದ್ರಿಂದ ಸೊ ಅಲ್ಲಿ ಟ್ರಾನ್ಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ. ಅದು ರೂಲ್ ಪ್ರಕಾರ ಹೋದರೆ 1, 1, 2, 2 ಇದ್ದರೆ ಇದು ಆಲ್ವೇಸ್ ಟ್ರಾನ್ಸಿಟಿವ್ ಆಗಿರುತ್ತೆ. ನೀವು ಎಕ್ಸಾಮಲ್ಲೂ ಕೂಡ 1, 1 ಈಸ್ ಎ ಟ್ರಾನ್ಸಿಟಿವ್ ಆರ್ ನಾಟ್ ಅಂತ ಕೇಳಿದ್ರೆ ಅದು ಆಲ್ವೇಸ್ ಟ್ರಾನ್ಸಿಟಿವ್ ಆಗಿರುತ್ತೆ, ಅದು ರೂಲು. ಸೊ ಇದು ಪ್ರಕಾರ ಹೋದರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮ್ಯಾಚ್ ದ ಫಾಲೋಯಿಂಗ್ ಬಂದರೆ ಇದು ಈಸಿಯಸ್ಟು ಡೊಮೈನು ರೇಂಜ್ ಕಂಡುಹಿಡಿಯುವಂಥದ್ದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೋಡ್ಕೊಂಬಿಡಿ ಮ್ಯಾಚ್ ನೋಡಿಕೊಂಡು. ಸೊ ಇನ್ ಮೂರನೇ ಕ್ವಶನ್ ಬಂದು ನಮ್ಮ ಮ್ಯಾಟ್ರಿಕ್ಸ್ ಎ ಕೊಟ್ಟಿರುವಂಥ ಈಸ್ ಎ ಸಿಮೆಟ್ರಿಕಲ್ ಮ್ಯಾಟ್ರಿಕ್ಸ್ ದೆನ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಸಿಮೆಟ್ರಿಕಲ್ ಅಂದರೆ ಎ ಆಫ್ ಐ ಜೆ ಇಸ್ ಈಕ್ವಲ್ ಟು ಎ ಆಫ್ ಜೆ ಎ. ಅದು ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ 2/3 - 2/3, 3/t. ಸೊ ಇಲ್ಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಸೋಕ್ಕಾಗಲ್ಲ, ನೀವು ನೋಡ್ಕೊಂಬಿಡಿ, ನಾನು ಕ್ವಿಕ್ ರಿವಿಷನ್ ಕೊಡ್ತಾ ಇರೋದು. ಸೊ ನಾಲ್ಕನೇ ಕ್ವಶನ್ ಬಂದು ಎ ಆ್ಯಂಡ್ ಆರ್ reverse invertible matrix of the same order such that determinant of a into b is equal to 8. If determinant of a is equal to 2, then determinant of b is equal to. ಸೊ ಇಲ್ಲಿ ಇದನ್ನ ಡಿಟರ್ಮೆಂಟ್ ಆಫ್ ಎ ಇಂಟು ಬಿನ ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಬಿ ಅಂತ ಬರ್ಕೋಬೋದು. ಅಲ್ಲಿ ಎ ವ್ಯಾಲ್ಯೂ ಯಾಕೆ ಬಿನ ಸಾಲ್ವ್ ಮಾಡಿದ್ರೆ 4 ಬರುತ್ತೆ. ಆಪ್ಷನ್ ಈಸ್ ರೈಟ್ ಆನ್ಸರ್. ನೋಡ್ಕೊಂಬಿಡಿ. ಇಲ್ಲಿ ಗ್ರೇಟೆಸ್ಟ್ ಇಂಟರ್ವಲ್ ಫಂಕ್ಷನ್ ಕೊಟ್ಟಿರುವಂಥದ್ದು. ಗ್ರೇಟೆಸ್ಟ್ ಇಂಟರ್ವಲ್ ಫಂಕ್ಷನ್ನು ಆಲ್ವೇಸ್ ಡಿಸ್ಕಂಟಿನ್ಯೂಸ್ ಓನ್ಲಿ ಅದು ಇಂಟರ್ವಲ್ ಆಫ್ ಎಕ್ಸ್. ಸೊ ನಿಮ್ಗೆ ಗೊತ್ತಿರ್ಬೋದು, ಅದು ಅದರದ್ದು ಗ್ರಾಫ್ ನಿಮಗೆ ಗೊತ್ತಿತ್ತು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಥರ ಇದೆ. ಅದು ಗ್ರಾಫು ಡಿಸ್ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ, ಇಲ್ಲಾಂದರೆ ಇಂಟೀಜರಲ್ಲಿ. ಸೊ ಅದ್ರ ಪ್ರಕಾರ ಹೋದರೆ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ದ ಡಿರೈವೇಟಿವ್ ಆಫ್ ಎ ಆಫ್ ಲಾಗ್ ಡಿರೈವೇಟಿವ್ ಆಫ್ ಎ ಲಾಗ್ ಇಸ್ ಈಸಿ, ನಿಮ್ಗೆ ಗೊತ್ತಿರುತ್ತೆ. 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಲ್ಲಿಗೆ 15th ವ್ಯಾಲ್ಯೂ ಆಗಬೇಕು. ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6x + 36 ಆಗುತ್ತೆ. ಎಕ್ಸ್ ವ್ಯಾಲ್ಯೂಗೆ 15th ಹಾಕಿದ್ರೆ 126 ಬರುತ್ತೆ. ಸೊ ನೆಕ್ಸ್ಟ್ ಬಂದು ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಆಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³. ಸೊ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡೋದು 2 ಅಲ್ಲಿ 2 ವ್ಯಾಲ್ಯೂ ಅಲ್ಲಿ ಹಾಕಿದ್ರೆ 8 ಬರುತ್ತೆ. ಡಿ ಇಸ್ ರೈಟ್ ಆನ್ಸರ್. ಇನ್ನು ಬಂದು 9th ಕ್ವಶನು ಇಂಟಿಗ್ರೇಷನ್ ಮಾಡುವಂಥದ್ದು. ಸೊ ಅದನ್ನು ಸಪ್ರೇಟಾಗಿ ಡಿವಿಸಿಬಲ್ ಮಾಡಿದರೆ 2/cos x ಇಂಟು -3 sin x /cos x ಮಾಡಿದರೆ ಸೊ ಈ ಥರ √2 secant x ಇಂಟು -3 tan x ಬರುತ್ತೆ. ಇದನ್ನು ಇಂಟಿಗ್ರೇಷನ್ ಮಾಡಿದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಬಂದು ಇದು ಕೂಡ ಇಂಟಿಗ್ರೇಷನ್ ಪ್ರಾಬ್ಲಮ್. 1/1 + x². ಇದು tan x ನ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಬಟ್ ಇದು ಇಂಟಿಗ್ರೇಷನು tan ಇನ್ವರ್ಸ್ x ಆಗುತ್ತೆ. ಸೊ ಅಲ್ಲೇ 1 ಹಾಗೆ √3ನ ವ್ಯಾಲ್ಯೂ ಹಾಕಿದ್ರೆ 5/12 ಬರುತ್ತೆ. ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಇದೆ, ಬಟ್ ಸ್ಟೇಟ್ಮೆಂಟು ತಪ್ಪಿದೆ. ಯಾಕಂದರೆ ಇಫ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 0 ದೆನ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಅಂತ ಕೊಟ್ಟಿದ್ದಾರೆ. ಈಸ್ ನಾಟ್ ಪರ್ಪೆಂಡಿಕ್ಯುಲರ್, ಇಟ್ ಇಸ್ ಪ್ಯಾರಲಲ್ ಟು. ಪರ್ಪೆಂಡಿಕ್ಯುಲರ್ ಆಗೋದು ಡಾಟ್ ಪ್ರೊಡಕ್ಟಲ್ಲಿ. ಸೊ ಅದರಿಂದ ಇಸ್ ರಾಂಗ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಇಲ್ಲೊಂದು ಇದು ಕೊಟ್ಟಿರುವಂಥದ್ದು ಆ್ಯಂಗಲ್ ಬಿಟ್ವೀನ್ ಮೈನಸ್ ಬಂದಿರೋದ್ರಿಂದ 180 ಆಗುತ್ತೆ. ಕಾಸ್ ಥೀಟಾ ಬರುತ್ತೆ. ಕಾಸ್ ಥೀಟಾದಲ್ಲಿ -1 180 ಇರೋದ್ರಿಂದ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ದ ಡೈರೆಕ್ಷನ್ ರೇಷಿಯೋ ಆಫ್ ಎಕ್ಸ್ಗೆ ಎಕ್ಸ್ ರೇಷಿಯೋ ಡೈರೆಕ್ಷನ್ ಕೇಳಿದರೆ ಎಕ್ಸ್ ವ್ಯಾಲ್ಯೂಯಲ್ಲಿ ಕಾನ್ಸ್ಟೆಂಟ್ ಇರುತ್ತೆ, ವೈ ಕೇಳಿದ್ರೆ ವೈಯಲ್ಲಿ ಕಾನ್ಸ್ಟೆಂಟ್ ಇರುತ್ತೆ, ಝೆಡ್ ಕೇಳಿದ್ರೆ ಝೆಡ್ಡಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಸೊ ಇನ್ನು 14th ಬಂದರೆ ಫಾರ್ಮುಲಾ ಕೊಟ್ಟಿದ್ದೀನಿ, ಆ ಫಾರ್ಮುಲಾ ಪ್ರಕಾರ ಹಾಕಿದ್ರೆ 0 ಬರುತ್ತೆ. ಆನ್ಸರ್ ನೋಡ್ಕೊಂಬಿಡಿ. ಇನ್ನು ಬಂದು ಇದು ಕೂಡ ಫಾರ್ಮುಲಾ. ಟೋಟಲ್ ರೆಡ್ ಬಾಲ್ ಇರುವಂಥದ್ದು 8. ಈಗ ಟೋಟಲ್ ಬಾಲಿಂದ ಬಾಕ್ಸ್ ಇರುವಂಥದ್ದು 18. ಅದರೊಳಗೆ ಹೋಲ್ ಸ್ಕ್ವೇರ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ 16/81 ಬರುತ್ತೆ. ಸಾಲ್ವ್ ಮಾಡ್ಕೊಂಬಿಡಿ. ಅದೇ ರೀತಿ ಇದು ಕೊಟ್ಟಿದ್ದೀನಿ ಫಿಲ್ ಇನ್ ದ ಬ್ಲಾಂಕ್ಸ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ಒಮ್ಮೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ. ಈಗ ಮೂರನೇ ಕ್ವಶನ್ ಪೇಪರ್ಗೆ ಹೋಗೋಣ. ಮೂರನೇ ಕ್ವಶನ್ ಪೇಪರಲ್ಲಿ ಮೊದಲನೇ ಕ್ವಶನ್, ಎ ಫಂಕ್ಷನ್ ಎಫ್ ಆರ್ ಟು ಆರ್ ಡಿಫೈನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 6 ಈಸ್ ಅ ಬೈಜೆಕ್ಟಿವ್ ಮ್ಯಾಪಿಂಗ್ ದೆನ್ ದ ಎಫ್ ಇನ್ವರ್ಸ್ ಎಕ್ಸ್ ಈಸ್ ಗಿವನ್ ಬೈ. ಸೊ ಇಲ್ಲಿ ಏನು ಅಂದರೆ ನೀವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದು ಸಾಕು. ಸಿಂಪಲಾಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರೆ ಇಲ್ಲಿ ನಿಮಗೆ ಎಫ್ ಇನ್ವರ್ಸ್ ಸಿಕ್ಕೋಗುತ್ತೆ. ಸೊ ಅದ್ರ ಪ್ರಕಾರ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರೆ ಇಲ್ಲಿ x/2 -3 ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇನ್ನು ಬಂದು ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಸೆಕೆಂಡ್ ಇನ್ವರ್ಸ್ ಎಕ್ಸ್. ಸೊ ಇದರಲ್ಲಿ
ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದು ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಇದು ಎಲ್ಲ ನೀವು ಸೀಕೆಂಟ್ ಎಕ್ಸು, ಸೈನ್ ಎಕ್ಸು, ಟ್ಯಾನ್ ಎಕ್ಸ್ ಎಲ್ಲದೂ ಕೂಡ ಅದು ಪ್ರಿನ್ಸಿಪಲ್ ವ್ಯಾಲ್ಯೂ, ಡೊಮೈನು, ರೇಂಜ್ ಎಲ್ಲದೂ ಒಮ್ಮೆ ನೋಡ್ಕೊಂಡು ಹೋಗಿ, ಎಲ್ಲದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯುವಂಥದ್ದು, 2 ಡಿಟರ್ಮೆಂಟ್ನ ಸಾಲ್ವ್ ಮಾಡಿ ಈಕ್ವಲ್ ಮಾಡಿದರೆ ಇದು ಆನ್ಸರ್ ಸಿಗೋಗುತ್ತೆ. ಎ ಇಸ್ ದ ರೈಟ್ ಆನ್ಸರ್, ಈಸಿಯೆಸ್ಟ್ ಕ್ವಶನು. ಸೊ ಇದು 5th ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು ಸ್ವಲ್ಪ ಏನು ಕಾನ್ಸೆಪ್ಟ್ ಕ್ಲಾರಿಟಿ ಕೊಡ್ತೀನಿ, ಕರೆಕ್ಟಾಗಿ ಹೇಳಿಸ್ಕೊಡಿ. ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡಲಸ್ ಆಫ್ ಎಕ್ಸ್ ಮೈನಸ್ 3 ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಈಸ್. ಸೊ ಮಾಡಲಸ್ ಫಂಕ್ಷನ್ನು 0 ಆದಾಗ ಡಿರೈವೇಟಿವ್ ಆಗೋಲ್ಲ. ಸೊ ಇಲ್ಲಿ 3 ಹಾಕಿರೋದ್ರಿಂದ ಅದು 0 ಆಗುತ್ತೆ ವ್ಯಾಲ್ಯೂ. ಸೊ ಆದ್ದರಿಂದ ಇದು ನಾಟ್ ಎಕ್ಸಿಟಿಂಗ್. ಸೊ ನೀವು ನೋಡಿ ಮಾಡಲಸ್ ಫಂಕ್ಷನ್ ಕೊಟ್ಟಾಗ ಕೊಟ್ಟಿರೋಂಥ ವ್ಯಾಲ್ಯೂನ ಹಾಕಿ, ಅದು 0 ಬರಲಿಲ್ಲ ಅಂದರೆ ಅದು ಡೆರಿವೇಟಿವ್ ಎಕ್ಸಿಟ್ ಆಗುತ್ತೆ. 0 ಬಂತು ಅಂದರೆ ನಾಟ್ ಎಕ್ಸಿಟಿಂಗ್ ಅಂತ ಕೊಟ್ಟಿದ್ರೆ ನಾಟ್ ಎಕ್ಸಿಟಿವ್ ಅಂತ ಹಾಕ್ಬಿಡಿ. ನೆಕ್ಸ್ಟ್ ಬಂದು ಈ 5 is equal to sin inverse x ಪ್ಲಸ್ sin inverse ಆಫ್ ರೂಟ್ ಆಫ್ 1 minus x ಸ್ಕ್ವೇರ್. ಸೊ x ಈಸ್ ಲೆಸ್ ದೆನ್ ಗ್ರೇಟರ್ ದೆನ್ 0 ಆರ್ ಲೆಸ್ ದೆನ್ 1 ಕೊಟ್ಟಿದ್ದಾರೆ. ನಮಗೇನು ಬೇಡ, ಅದು ಡಿಫ್ರೆನ್ಷಿಯೇಟ್ ಮಾಡಬೇಕಷ್ಟೇ. ನೋಡಿ, ಇದನ್ನು ಫಾರ್ಮುಲಾ ಇದೆ, sin inverse ಆಫ್ ರೂಟ್ ಆಫ್ 1 minus x ಸ್ಕ್ವೇರ್ನ π/2 ಮೈನಸ್ sin inverse x ಅಂತ ಬರಿಬೋದು. ಅದೇ sin inverse x ಮೈನಸ್ sin inverse x ಪ್ಲಸ್ sin inverse x ಕ್ಯಾನ್ಸಲ್ ಆಗುತ್ತೆ, π/2 ಬರುತ್ತೆ. π/2ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 0 ಬರುತ್ತೆ, ಬಿಕಾಸ್ π/2 ಇಸ್ ಅ ಕಾನ್ಸ್ಟೆಂಟ್. ಸೊ ದಟ್ಸ್ ಇಟ್, ಅದೇ ಅಷ್ಟು ಕ್ವಶನ್. ಒಂದು ಕ್ವಶನ್ ಬಂದು ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡಲಸ್ ಆಫ್ ಎಕ್ಸ್ ಇನ್ ಆರ್ ಎನ್. ಮಾಡಲಸ್ ಫಂಕ್ಷನ್ನು 0ದಲ್ಲಿ ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದರೆ ಮಾಡಲಸ್ ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಟ್ ಆಗಲ್ಲ ಅಂತ ಬರೀಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ರೇಷಿಯೋ ಕಂಡು ಇದು ಏರಿಯಾ ಕಂಡು ಹೇಳಿರೋವಂಥದ್ದು 2πr ಸ್ಕ್ವೇರ್ ಅಂತ ಗೊತ್ತಿರೋದೆ ನಿಮಗೆ ಸರ್ಕಲಿಂದು. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2πr ಬರುತ್ತೆ. ಅದನ್ನು ಅಲ್ಲಿಗೆ ಆ ಜಾಗಕ್ಕೆ ಕೊಟ್ಟಿರುವಂಥ r ಹಾಕಿದರೆ ಇಲ್ಲಿ 4 ಕೊಟ್ಟಿದ್ದಾರೆ, 2 × 4 8, ದಟ್ಸ್ ಇಟ್. ಇದು ಇಂಟಿಗ್ರೇಷನ್ ಮಾಡಿದ್ರೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಇಲ್ಲಿ ಸಪ್ರೇಟಾಗಿ ಬರ್ಕೊಳ್ಳಿ, 1/√x ಮೈನಸ್ x/√x. ಇದನ್ನು ಇಂಟಿಗ್ರೇಷನ್ ಮಾಡಿದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಬಿ ಬಂದು ಇದು ಕೂಡ ಇಂಟಿಗ್ರೇಷನು, ಬಟ್ ಇಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂನ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಮೈನಸ್ ಕಾಸ್ ಎಕ್ಸ್ನ ಇಂಟಿಗ್ರೇಷನು ಸೈನ್ ಎಕ್ಸು. ಇಲ್ಲಿ 0π ಹಾಕಿದರೆ 0 ಇಸ್ ರೈಟ್ ಆನ್ಸರ್ ಬರುತ್ತೆ. 11th ಸರಿಯಾದ ಉತ್ತರ ಬಂದು ಸಿ ರಾಂಗ್ ಇದೆ. ಯಾಕಂದರೆ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಬರುತ್ತೆ, ಬಟ್ ಸಿ ಎ ಅಂತ ಕೊಟ್ಟಿದ್ದಾರೆ. ಬಟ್ ಸೊ ಅದರಿಂದ ಸಿ ರಾಂಗ್ ಆನ್ಸರ್ ಆಗುತ್ತೆ. ಇದರಲ್ಲಿ ಬಂದು 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾವೆ, ನೋಡ್ಕೊಂಬಿಡಿ. ನೆಕ್ಸ್ಟ್ ಬಂದು ಈ ವ್ಯಾಲ್ಯೂಗೆ ಡೈರೆಕ್ಷನ್ ಕ್ವಶನ್ಸ್ ಕೇಳುವಂಥದ್ದು. ಇವಾಗ ಕಾಸಿಗೆ ವ್ಯಾಲ್ಯೂ ಆಗ್ತಾ ಹೋಗಿ ಕಾಸ್ π/2, ಕಾಸ್ 3π/4, ಕಾಸ್ π/4 ಹಾಕಿದರೆ ಆಪ್ಷನ್ ಎ 0 ಮೈನಸ್ 1/√2 1/√2 ಬರುತ್ತೆ. ಅದೇ ರೀತಿ 14 ಪ್ರಾಬಬಿಲಿಟಿದು 1/2 ಈಸಿ ಇದೆ, ಕ್ವಶನ್ ನೋಡ್ಕೊಂಬಿಡಿ. ಅದೇ ರೀತಿ ಇದು ಫಾರ್ಮುಲಾ ಬೇಸ್ ಕ್ವಶನ್, ನಿಮಗೆ ಗೊತ್ತಿದೆ ಫಾರ್ಮುಲಾ, ಅದ್ರ ಪ್ರಕಾರ 2/3 ಬರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇಲ್ಲಿ ಫಿಲ್ ದ ಬ್ಲಾಂಕ್ಸ್ ಕ್ವಶನ್ ಕೊಟ್ಟಿದ್ದೀನಿ, ಎಲ್ಲದೂ ಕ್ಲಿಯರ್ ನೋಡ್ಕೊಂಬಿಡಿ. ಒಮ್ಮೆ ಸಾಲ್ವ್ ಮಾಡಿ, ನಾನು ಒಮ್ಮೆ ಕ್ಲಿಕ್ ರಿವಿಷನ್ ಕೊಟ್ಟಿದ್ದೀನಿ. ಅರ್ಥ ಆಗಲಿ ಇನ್ನೊಮ್ಮೆ ನೋಡಿ ವೀಡಿಯೋನ. ನಾಳೆ ಎಕ್ಸಾಮಿಗೆ ಆಲ್ ದ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು.